ಅವಳು ಬಯಸಿದ ಒಂದು ವಿಷಯ. ಪ್ರತಿದಿನ ಬೆಳಿಗ್ಗೆ ಮನೆಯವರು ಎಚ್ಚರಗೊಳ್ಳುವ ಮೊದಲೇ ಪುಟ್ಟ ತಾರಾ ಕಿಟಕಿಯ ಬಳಿ ತನ್ನ ಅಜ್ಜಿಯ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ಸೂರ್ಯನು ನಿಧಾನವಾಗಿ ಉದಯಿಸುತ್ತಾ ಕೋಣೆಯನ್ನು ಬೆಚ್ಚನೆಯ ಬೆಳಕಿನಿಂದ ತುಂಬಿಸಿದನು. ಅಜ್ಜಿ ತನ್ನ ಹಳೆಯ ಬೈಬಲ್ ತೆರೆದು ಮೃದುವಾಗಿ ಓದುತ್ತಿದ್ದರು. ನಾನು ಯೆಹೋವನ ಬಳಿ ಒಂದು ವರವನ್ನು ಕೇಳಿಕೊಂಡಿದ್ದೇನೆ, ಅದನ್ನೇ ಹುಡುಕುವೆನು. ನಾನು ಜೀವಿಸುವ ದಿನಗಳನ್ನೆಲ್ಲ ಯೆಹೋವನ ಆಲಯದಲ್ಲಿ ವಾಸಿಸಬೇಕು, ಯೆಹೋವನ ಸೌಂದರ್ಯವನ್ನು ದೃಷ್ಟಿಸಬೇಕು ಮತ್ತು ಆತನ ಮಂದಿರದಲ್ಲಿ ಆತನನ್ನು ವಿಚಾರಿಸಬೇಕು. ತಾರಾ ಒಮ್ಮೆ ಕೇಳಿದಳು, ಅಜ್ಜಿ, ಕೀರ್ತನೆಯಲ್ಲಿ ಒಂದು ವಿಷಯ ಎಂದು ಏಕೆ ಹೇಳಲಾಗಿದೆ? ನಮಗೆ ಜೀವನದಲ್ಲಿ ಅನೇಕ ವಿಷಯಗಳು ಬೇಕಲ್ಲವೇ? ಅಜ್ಜಿ ನಕ್ಕರು. ಹೌದು, ನಾವು ಅನೇಕ ಕೆಲಸಗಳನ್ನು ಮಾಡುತ್ತೇವೆ, ಆದರೆ ನಮ್ಮ ಹೃದಯವು ಮೊದಲು ಪರಮೇಶ್ವರನನ್ನು ಆರಿಸಿಕೊಂಡಾಗ ಉಳಿದೆಲ್ಲವೂ ತನ್ನ ಸ್ಥಾನವನ್ನು ಕಂಡುಕೊಳ್ಳುತ್ತವೆ. ಅಂದು ಶಾಲೆಯಲ್ಲಿ ತಾರಾಳಿಗೆ ಭಯವಾಯಿತು. ಅವಳು ವೇದಿಕೆಯ ಮೇಲೆ ನಿಂತು ಎಲ್ಲರ ಮುಂದೆ ಮಾತನಾಡಬೇಕಿತ್ತು. ಅವಳ ಕೈಗಳು ನಡುಗುತ್ತಿದ್ದವು ಮತ್ತು ಹೃದಯ ಬಡಿತ ಜೋರಾಗಿತ್ತು. ಅವಳು ಕಣ್ಣುಗಳನ್ನು ಮುಚ್ಚಿ ಅಜ್ಜಿಯ ಮಾತುಗಳನ್ನು ನೆನಪಿಸಿಕೊಂಡಳು. ಪರಮೇಶ್ವರನ ಜೊತೆಗಿರು, ಆತನಲ್ಲಿ ವಿಶ್ರಮಿಸು. ಜನಸಂದಣಿಯ ಬಗ್ಗೆ ಯೋಚಿಸುವ ಬದಲು ಮನೆಯಲ್ಲಿನ ಶಾಂತ ಬೆಳಗಿನಂತೆಯೇ ತಾನು ಪರಮೇಶ್ವರನ ಸನ್ನಿಧಿಯಲ್ಲಿ ಶಾಂತವಾಗಿ ಕುಳಿತಿರುವುದನ್ನು ಅವಳು ಕಲ್ಪಿಸಿಕೊಂಡಳು. ಅವಳ ಭಯವು ನಿಧಾನವಾಗಿ ಕರಗಿತು. ಅವಳು ತನಗೆ ತಿಳಿಯದ ಆತ್ಮವಿಶ್ವಾಸದೊಂದಿಗೆ ಶಾಂತವಾಗಿ ಮಾತನಾಡಿದಳು. ನಂತರ ಅದೇ ಸಂಜೆ ತಾರ ನಡೆದ ವಿಷಯವನ್ನು ಅಜ್ಜಿಗೆ ತಿಳಿಸಿದಳು. ಅಜ್ಜಿ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು, ನೀನು ಪರಮೇಶ್ವರನಿಗೆ ಹತ್ತಿರವಾಗಿರಲು ಆಸರಿಕೊಂಡಾಗ, ಎಲ್ಲಕ್ಕಿಂತ ಹೆಚ್ಚಾಗಿ ಆತನ ಸನ್ನಿಧಿಯನ್ನು ಬಯಸಿದಾಗ ಆತನು ನಿನಗೆ ಶಾಂತಿ, ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತಾನೆ ಎಂದರು. ತಾರಾಳಿಗೆ ಆಗ ಅರ್ಥವಾಯಿತು, ಪರಮೇಶ್ವರನ ಸನ್ನಿಧಿಯಲ್ಲಿ ವಾಸಿಸುವುದು ಎಂದರೆ ಕೇವಲ ಒಂದು ಕಟ್ಟಡದೊಳಗೆ ಇರುವುದು ಎಂದಲ್ಲ. ಅದರ ಅರ್ಥ ಪ್ರತಿದಿನ ಮನೆಯಲ್ಲಿ, ಶಾಲೆಯಲ್ಲಿ ಮತ್ತು ಜೀವನವು ಅವಳನ್ನು ಎಲ್ಲಿಗೆ ಕರೆದೊಯ್ದರೂ ತನ್ನ ಹೃದಯವನ್ನು ಆತನಿಗೆ ಹತ್ತಿರವಾಗಿರಿಸಿಕೊಳ್ಳುವುದು. ಅಂದಿನಿಂದ ತಾರಾಳಿಗೆ ಯಾವಾಗೆಲ್ಲ ಆತಂಕ ಅಥವಾ ಅನಿಶ್ಚಿತತೆ ಎದುರಾಯಿತೋ ಆಗ ಅವಳು ತನ್ನ ಆ ಒಂದು ಆಸೆಯನ್ನು ನೆನಪಿಸಿಕೊಳ್ಳುತ್ತಿದ್ದಳು, ಪರಮೇಶ್ವರನಿಗೆ ಹತ್ತಿರವಾಗಿರುವುದು ಮತ್ತು ಆತನ ಸನ್ನಿಧಿಯಲ್ಲಿ ಆನಂದಿಸುವುದು. ಪಾಠ: ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ಪರಮೇಶ್ವರನನ್ನು ಹುಡುಕಿಸಿದಾಗ ಆತನು ನಮ್ಮ ಹೃದಯಗಳನ್ನು ಶಾಂತಿ ಮತ್ತು ಶಕ್ತಿಯಿಂದ ತುಂಬುತ್ತಾನೆ. ಆತನಿಗೆ ಹತ್ತಿರವಾಗಿರುವುದು ನಾವು ಎಂದಿಗೂ ಒಬ್ಬಂಟಿಯಲ್ಲ ಎಂದು ತಿಳಿದು ಪ್ರತಿಯೊಂದು ಪರಿಸ್ಥಿತಿಯನ್ನು ಆತ್ಮವಿಶ್ವಾಸ ಮತ್ತು ಶಾಂತಿಯಿಂದ ಎದುರಿಸಲು ನಮಗೆ ಸಹಾಯ ಮಾಡುತ್ತದೆ. ಕೀರ್ತನೆ 27:4. ನಾನು ಯೆಹೋವನ ಬಳಿ ಒಂದು ವರವನ್ನು ಕೇಳಿಕೊಂಡಿದ್ದೇನೆ, ಅದನ್ನೇ ಹುಡುಕುವೆನು. ನಾನು ಜೀವಿಸುವ ದಿನಗಳನ್ನೆಲ್ಲ ಯೆಹೋವನ ಆಲಯದಲ್ಲಿ ವಾಸಿಸಬೇಕು, ಯೆಹೋವನ ಸೌಂದರ್ಯವನ್ನು ದೃಷ್ಟಿಸಬೇಕು ಮತ್ತು ಆತನ ಮಂದಿರದಲ್ಲಿ ಆತನನ್ನು ವಿಚಾರಿಸಬೇಕು.